ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಎರಡು ವಿಷಯ ಇದೆ. ಏನು? ಹೆಣ್ಣಿಗೆ ಒಂದು ಶಿಕ್ಷಣ, ಇನ್ನೊಂದು ಹಣ. ಸತ್ಯ ತಾನೇ? ಇವೆರಡರ ಮಧ್ಯೆ ಒಂದಿದೆ. ಶಿಕ್ಷಣ ಮತ್ತು ಹಣದ ಮಧ್ಯೆ ಹೆಣ್ಣಿಗೆ ಇವಾಗ ಕೊಡಬೇಕು ಅಂತ ಪ್ರತಿಯೊಬ್ಬರು ಹೊರಟಿದ್ದಾರೆ. ಇವೆರಡೂ ಬೇಕು ಹೆಣ್ಣಿಗೆ ಬದುಕಲಿಕ್ಕೆ ಅಂತ. ಇದೆರಡೂ ಜೀವನದಲ್ಲಿ ಹೆಣ್ಣಿಗೆ ಏನೇ ಕಾರಣಕ್ಕೂ ಸರಿಯಾಗಿದ್ದರೂ ಅದಕ್ಕೆ ಮೀರಿ ಒಂದು ವಿದ್ಯೆ ಇದೆ, ಅದೇ ಮನಃಶಾಸ್ತ್ರ. ಹೆಣ್ಣಿಗೆ ಬೇಕಾಗಿರುವುದು ಮನಃಶಾಸ್ತ್ರ. ಇದನ್ನ ಬಿಟ್ಟು ನಾವು ಹಣ ತಗೋ, ಸಂಪಾದನೆ ಮಾಡು, ಚೆನ್ನಾಗಿ ಓದ್ಕೋ, ಇದೇ ತಾನೇ ಮಾಡ್ತಾ ಇರೋದು. ಹಾಗಿದ್ದ ಮೇಲೆ ದಾಂಪತ್ಯದಲ್ಲಿ ಪ್ರೀತಿ ಅನ್ನೋದು ಹೆಣ್ಣಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಿಸ್ನೆಸ್ ಏನೀಗ, ನೀನು ಹೋಗಿದ್ದೆ, ನಾನು ಹೋಗ್ತೀನಿ, ಅದೇ ನಿನ್ಗೆ ಹೇಳಬೇಕು, ನೀನು ನನ್ಗೆ ಹೇಳಿದ್ದ. ಸೊ ಇದು ಎಲ್ಲ ಕಡೆ ಅಂತ ಹೇಳಿಕ್ಕೆ ಬರಲ್ಲ. ಇದು ನಡೀತಾ ಇದೆಯಾ ಇಲ್ವಾ? ಈ ವಾದ ವಿವಾದದ ಮಧ್ಯದಲ್ಲಿ ಮಕ್ಕಳ ಕಥೆ ಏನು, ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಆದರೆ ಇಬ್ಬರಿಗೂ ಹೇಳ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದರೆ ಇವರಿಬ್ಬರು ಮಾಡ್ತಾ ಇರೋದು ನೋಡಿ, ದಿನ ಬೆಳಗಾಯ್ತು ಬರೀ ತಪ್ಪೆ. ಹೌದು, ಅವ್ರ ದಾರಿ ಹಿಡ್ಕೊಂಡು ಹೋಗೋದಿಕ್ಕೆ ನಾವೇ ಮಾಡ್ಕೊಂಡಂಗಾಗತ್ತೆ ದಾರಿ. ಈಗ ಮಕ್ಕಳು ಯಾರನ್ನು ಕೇಳೋದು, ಏನು ಹಿಂಗೆ ಆಡ್ತಾರಲ್ಲ ಅಂತ ಮಕ್ಕಳ ಕಥೆ ಏನಾಗಬೇಕು? ಈಗ ಕುಟುಂಬ ಏನಾಯಿತು? ಅದಕ್ಕೋಸ್ಕರವಾಗಿ ಕುಟುಂಬದ ಧರ್ಮ, ದಾಂಪತ್ಯದ ಧರ್ಮ ಯಾವುದು ಅಂದರೆ ಪ್ರೀತಿ. ಆ ಪ್ರೀತಿಗೆ ಪ್ರೇಮ ಅನ್ನೋ ಶುರುವಾಗತ್ತೆ, ಅದೇ ಭಗವಂತ. ಪ್ರೀತಿಗೆ ಮೂಲ ಅರ್ಥ ಪ್ರೇಮ, ಪ್ರೇಮಕ್ಕೆ ಮೂಲ ಅರ್ಥ ಭಗವಂತ. ಅಂದರೆ ಕುಟುಂಬದಲ್ಲಿ ಭಗವಂತನ ಅನುಗ್ರಹ ಎಷ್ಟರ ಮಟ್ಟಿಗಿರುತ್ತೆ, ಹೇಗಿರುತ್ತೆ? ಇಡೀ ಕುಟುಂಬವೇ ಭಗವಂತನಿಗೆ ಹತ್ರ ಆಗಿರೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಇರುತ್ತೆ, ಎಷ್ಟು ನೆಮ್ಮದಿ ಇರುತ್ತೆ. ಇವತ್ತು ಎಷ್ಟು ಪರ್ಸೆಂಟೇಜ್ ಈ ಪ್ರಪಂಚದ ಸಮಾಜದಲ್ಲಿ ಕೊಡೋಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಮ್ಮ. ಇದರಲ್ಲಿ ನೀವು ಮಾಡಿದ್ದು ವ್ರತ, ಪೂಜೆ, ನಿಯಮ, ಇನ್ನೊಂದು ಯಾವುದೇ ಕಾರಣಕ್ಕೂ ಆಗಲಿ ವರ್ಕ್ ಆಗಲ್ಲ. ದಾಂಪತ್ಯಕ್ಕೆ ಯಾವ ಕಾರಣಕ್ಕೂ ಯಾವುದೇ ರಿಪೇರಿ ಇಲ್ಲ. ರಿಪೇರಿ ಹೆಣ್ಣೇ ಆಗಬೇಕು. ಆಮೇಲೆ ಹೆಣ್ಣಾದರೆ ಗಂಡು ಆಗೇ ಆಗ್ತಾರೆ. ಯಾಕೆಂದ್ರೆ ಹೆಣ್ಣಿಗೆ ಅರ್ಥ ಆಗುತ್ತಲ್ವಾ ನಾನು ರಿಪೇರಿ ಹೆಂಗಾದೆ ಅಂತ, ಆಟೋಮೆಟಿಕ್ ಗಂಡು ರಿಪೇರಿ ಆಗ್ತಾರೆ. ಆ ಹೆಣ್ಣು ಮಾಡಬೇಕಾದ ಪಾತ್ರ ಯಾವುದು ಅಂದರೆ ಅದು ಇವತ್ತಿನ ಕಾಲದಲ್ಲಿ ಇಲ್ಲ ಕಣಮ್ಮ. ಇಷ್ಟೊತ್ತರೆಗೂ ಹೇಳ್ಬಿಟ್ಟು ಒಂದೇ ಸಲ ಊಟ ಆಗ್ಬಿಟ್ರಲ್ಲ. ಇವತ್ತಿನ ಕಾಲದಲ್ಲಿ ಇಲ್ಲ ಅಂದ್ಬಿಟ್ರೆ ಮತ್ತೇನು ಮಾಡೋದು ಅನ್ನೋದು ಅದಿಲ್ಲ ಅಂದರೆ ಯಾತಕ್ಕೆ ಅಂದರೆ ಹೆಣ್ಣಿಗೆ ವಿನಯ ಬರಬೇಕು. ಇದೇ ಮನಃಶಾಸ್ತ್ರ. ಹೌದು, ವಿನಯ. ಏನೇ ಆಗಲಿ, ಎಷ್ಟೇ ಬರಲಿ, ಕೋಪ ಬರಬಾರ್ದು, ಬರಲ್ಲ ಅಂತ ಅವ್ರಿಗೂ ಗೊತ್ತು, ಆದರೂ ಬರುತ್ತೆ. ಹೌದು. ಯಾಕೆ ಅಂದರೆ ಯಾರ ಮನೆಯಲ್ಲಿ ಒಳಕಲ್ಲಿ ಇದೆಯೋ ಅವ್ರಿಗೆ 50% ವಿನಯತೆ ಅಂತಕ್ಕಂಥ ಒಂದು ಮನಃಶಾಸ್ತ್ರ ಸ್ಟಾರ್ಟ್. ಯಾರ ಅಡಿಗೆ ಮನೆಯಲ್ಲಿ ಒರಳುಕಲ್ಲು ಇದೆಯೋ, ನಂಬರ್ 1, ಹೆಂಗನ್ಸುತ್ತೆ ಏನು ಒರಳುಕಲ್ಗೂ ಇದಕ್ಕೂ ಏನು ಸಂಬಂಧ ಹೇಳೋಣ. ಯಾಕೆ ಒರಳುಕಲ್ಲು ಬೇಕು ಅಂತ? ಎಷ್ಟು ಜನಗಳ ಮನೆಯಲ್ಲಿ ಒರಳುಕಲ್ಲನ್ನು ಬಳಸ್ತಾ ಇದ್ದಾರೆ? ಇನ್ನೊಂದು ಅತಿ ಮುಖ್ಯವಾದದ್ದು ಏನು ಅಂದರೆ ತಾಮ್ರದ ಬಿಂದಿಗೆಯಲ್ಲಿ ನೀರಿಡ್ತಕ್ಕಂಥ ಪದ್ಧತಿ. ಯಾವ ಮನೆಯಲ್ಲಿ ಹೆಣ್ಣು ಮನೆಯಲ್ಲಿ ಅಂದರೆ ಆ ಅಡುಗೆ ಮನೆಯಲ್ಲಿ ಇರುತ್ತೋ ಆ ಹೆಣ್ಣಿಗೆ ಒಂದು ಪಾಠಶಾಲೆ, ಯಾವುದು? ಪ್ರೀತಿಯ ಪಾಠಶಾಲೆ ಸ್ಟಾರ್ಟ್. ಏನೇನಿರಬೇಕು ಅಡುಗೆ ಮನೆಯಲ್ಲಿ? ಒಂದು ಒಳಕಲ್ಲು, ಇನ್ನೊಂದು ತಾಮ್ರ ಬಿಂದಿಗೆಯಲ್ಲಿ ನೀರಿರಬೇಕು ಸದಾ. ಆ ನೀರನ್ನೇ ಬಳಸಬೇಕು. ಯಾರು? ಹೆಣ್ಣು. ಮಕ್ಕಳು ಕೊಡ್ತಾರೋ ಗಂಡನ ಕೊಡ್ತಾರೋ ಸೆಕೆಂಡ್ರಿ, ಕೊಡಬಾರ್ದು ಅಂತಿಲ್ಲ. ಎಷ್ಟು ಅದ್ಭುತವಾದ ಪವಾಡದ ಒಂದು ಚಮತ್ಕಾರ ನಡೆಯುತ್ತೆ ಅಂದರೆ ನಿಜಕ್ಕೂ ಎಷ್ಟು ಜನ ಬೇಕಾದ್ರೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೋದು.